ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸರಸ್ವತಿ ಪೂಜೆ ಮತ್ತು ಬೀಳ್ಕೊಡುಗೆ ಸಮಾರಂಭದ ಕುರಿತು ಕವನ ನೋಡ್ತೋಣ. ಈ ಒಂದು ಕವನ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಒಂದು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮ್ಗೆ ಯಾವ ರೀತಿಯ ಕವನ, ಯಾವ ರೀತಿಯ ಭಾಷಣ, ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಕವನವನ್ನ ನೋಡ್ತಾ ಹೋಗೋಣ ಬನ್ನಿ, ಕರಿತಾ ಹೋಗೋಣ ಬನ್ನಿ, ಹೋಗೋಣ. ಸರಸ್ವತಿ ತಾಯಿ ಕೃಪೆಯಿಂದ, ಸರಸ್ವತಿ ತಾಯಿ ಕೃಪೆಯಿಂದ ಜ್ಞಾನದ ಬೆಳಕು ನಮ್ಮಲ್ಲಿ ಬೆಳಗಿತು. ಜ್ಞಾನದ ಬೆಳಕು ನಮ್ಮಲ್ಲಿ ಬೆಳಗಿತು. ಗುರುಗಳ ಮಾರ್ಗದರ್ಶನದಲ್ಲಿ ನಮ್ಮ ಜೀವನದ ಹಾದಿ ಅಥವಾ ನಮ್ಮ ಜೀವನದ ದಾರಿ ಸ್ಪಷ್ಟವಾಯಿತು. ಮತ್ತೊಮ್ಮೆ ನೋಡಿ, ಸರಸ್ವತಿ ತಾಯಿ ಕೃಪೆಯಿಂದ ಜ್ಞಾನದ ಬೆಳಕು ನಮ್ಮಲ್ಲಿ ಬೆಳಗಿತು. ಗುರುಗಳ ಮಾರ್ಗದರ್ಶನದಲ್ಲಿ ನಮ್ಮ ಜೀವನದ ದಾರಿ ಸ್ಪಷ್ಟವಾಯಿತು. ನೆಕ್ಸ್ಟ್ ಕಂಟಿನ್ಯೂ ನೋಡಿ, ಇನ್ನೊಂದು ಪ್ಯಾರ. ಮುಖ್ಯ ಶಿಕ್ಷಕರ ಆಶೀರ್ವಾದದಿಂದ ನಮ್ಮ ಕನಸುಗಳಿಗೆ ರೆಕ್ಕೆ ದೊರಕಿತು. ಓಕೆ, ಅದಾದ ನಂತರ ಇನ್ನೊಂದು ಸಾಲ ನೋಡಿ, ಕಂಟಿನ್ಯೂ. ಶಿಕ್ಷಕರ ಪ್ರೀತಿ ಮತ್ತು ಶಿಸ್ತಿನಿಂದ ನಮ್ಮ ಭವಿಷ್ಯ ಸುಂದರವಾಗಿ ಮೂಡಿತು. ಮತ್ತೊಮ್ಮೆ ನೋಡಿ, ಮುಖ್ಯ ಶಿಕ್ಷಕರ ಆಶೀರ್ವಾದದಿಂದ ನಮ್ಮ ಕನಸುಗಳಿಗೆ ರೆಕ್ಕೆ ದೊರಕಿತು. ಶಿಕ್ಷಕರ ಪ್ರೀತಿ ಮತ್ತು ಶಿಸ್ತಿನಿಂದ ನಮ್ಮ ಭವಿಷ್ಯ ಸುಂದರವಾಗಿ ಮೂಡಿತು. ಓಕೆ, ಮೂರೊಂದು ಪ್ಯಾರಾಗ್ರಾಫ್ ನೋಡಿ. ಪೋಷಕರ ಪ್ರೀತಿ ಮತ್ತು ಆಶೀರ್ವಾದ ನಮಗೆ ಸದಾ ಶಕ್ತಿಯಾಗಿದೆ. ಸ್ನೇಹಿತರ ಜೊತೆಗಿನ ಸಿಹಿ ನೆನಪುಗಳು ಹೃದಯದಲ್ಲಿ ಸದಾ ಉಳಿಯುತ್ತದೆ. ಮತ್ತೊಮ್ಮೆ ನೋಡಿ, ಪೋಷಕರ ಪ್ರೀತಿ ಮತ್ತು ಆಶೀರ್ವಾದ ನಮಗೆ ಸದಾ ಶಕ್ತಿಯಾಗಿದೆ. ಸ್ನೇಹಿತರ ಜೊತೆಗಿನ ಸಿಹಿ ನೆನಪುಗಳು ಹೃದಯದಲ್ಲಿ ಸದಾ ಉಳಿಯುತ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ನೋಡಿ. ಇಲ್ಲಿ ಟೋಟಲ್ 4 ಪ್ಯಾರಾಗ್ರಾಫ್ ನೋಡ್ತೇವೆ. ಇಲ್ಲಿ 3ನೇದು ಆಯ್ತು, ಇಲ್ಲಿ 4ನೇದು ಕೊನೆಯದಾಗಿ. ಇಂದು ಬೀಳ್ಕೊಡುಗೆ ಹೇಳುವ ಕ್ಷಣದಲ್ಲಿ ಮನಸ್ಸು ಭಾವುಕರಾಗಿದೆ. ಈ ಶಾಲೆಯ ನೆನಪುಗಳೊಂದಿಗೆ ಹೊಸ ಕನಸುಗಳ ಕಡೆ ನಾವು ಸಾಗುತ್ತೇವೆ. ಮತ್ತೊಮ್ಮೆ ನೋಡಿ, ಇಂದು ಬೀಳ್ಕೊಡುಗೆ ಹೇಳುವ ಕ್ಷಣದಲ್ಲಿ ಮನಸ್ಸು ಭಾವುಕರಾಗಿದೆ. ಈ ಶಾಲೆಯ ನೆನಪುಗಳೊಂದಿಗೆ ಹೊಸ ಕನಸುಗಳ ಕಡೆ ನಾವು ಸಾಗುತ್ತೇವೆ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಕವನ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಅಂತ ಹೇಳ್ತಾ
ಹಾಗಾದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.